ಚಂದ್ರಕಾಂತ್ ಬೆಲ್ಲದ್ ಮತ್ತು ಶಂಕರ್ ಹಲ್ಗತ್ತಿ ನೇತೃತ್ವದಲ್ಲಿ ವಿದ್ಯಾವರ್ತಕ ಸಂಘದ ಚುನಾವಣೆ ಪ್ರಚಾರ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂರಕ್ಷಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ವಿದ್ಯಾವರ್ತಕ ಸಂಘವು ರಾಜ್ಯದಲ್ಲಿ ಸುಪ್ರಸಿದ್ಧ ಐತಿಹಾಸಿಕ ಇತಿಹಾಸವನ್ನ ಹೊಂದಿದೆ. ದೇಶ ವಿದೇಶಗಳಲ್ಲಿ ಕನ್ನಡ ಜಾಗೃತಿ ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ 150ಕ್ಕೂ ಹೆಚ್ಚು ದತ್ತಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ. ಅಲ್ಲದೆ ಸಂಘದ ಅಭಿವೃದ್ಧಿಗೆ ಕಾಳಜಿ ವಹಿಸಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ. ಈ ಬಾರಿ ಮತ್ತೊಮ್ಮೆ ಬೆಲ್ಲದ ತಂಡವನ್ನ ಆರಿಸಿ ತಂದರೆ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇವೆ ಎಂದು ಕರ್ನಾಟಕ ವಿದ್ಯಾವರ್ತಕ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲ್ಗತ್ತಿರವರು ಹೇಳಿದರು. ಚಂದ್ರಕಾಂತ್ ಬೆಲ್ಲದ್ ಮತ್ತು ಶಂಕರ್ ಹಲ್ಗತ್ತಿರವರ ನೇತೃತ್ವದಲ್ಲಿ ಸಂಘದ ಚುನಾವಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದೇವೆ. ಪಾಟೀಲ್ ಪುಟ್ಟಪ್ಪರವರ ಕನಸಾಗಿತ್ತು. ಬೆಲ್ಲದ್ರವರ ಅಧ್ಯಕ್ಷತೆಯಲ್ಲಿ 5 ಎಕರೆ ಜಮೀನು ಹಾಗೂ ಹೊಸ ಸಭಾಭವನ ನಿರ್ಮಾಣ ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದು ಕರ್ನಾಟಕ ವಿದ್ಯಾವರ್ತಕ ಸಂಘದ ಕೋಶಾಧ್ಯಕ್ಷ ಸತೀಶ್ ತುರ್ಮರಿರವರು ಹೇಳಿದರು. ಬೆಲ್ಲದ್ ಮತ್ತು ಶಂಕರ್ ಹಲ್ಗತ್ತಿರವರ ನೇತೃತ್ವದಲ್ಲಿ ಮೇ 25ರ ಚುನಾವಣೆಯ ಬಿರುಸಿನ ಪ್ರಚಾರ ಮಾಡುತ್ತಾ ಹೋದ ಕಡೆ ಮತದಾರ ಬಾಂಧವರು ನಿಮ್ಮ ತಂಡ ಒಳ್ಳೆಯ ಕೆಲಸ ಮಾಡಿದ್ದೀರಿ ಎಂದು ಹೇಳಿ ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಕರ್ನಾಟಕ ವಿದ್ಯಾವರ್ತಕ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಸಂಜೀವ್ ಕುಲಕರ್ಣಿರವರು ಹೇಳಿದರು. ಹಿರಿಯ ಪತ್ರಕರ್ತ ಹಾಗೂ ನ್ಯಾಯವಾದಿ ಗುರು ಹಿರೇಮಠರವರು ಮಾತನಾಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಕನ್ನಡ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ ಎಂದು ತಿಳಿಸಿದರು. ವೀರಣ್ಣ ವಡ್ಡಿನ್ ಮಾತನಾಡಿ ಶಿಕ್ಷಣ ಮಂಟಪ ಮೂಲಕ ಶಿಕ್ಷಣ ಸುಧಾರಣೆಗೆ ಬೆಳಗಾವಿ, ಗದಗ, ಹಾವೇರಿ, ಧಾರವಾಡ ನಗರ ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಬೆಳೆಸಲು ಶ್ರಮ ವಹಿಸಿ ಕೆಲಸ ಮಾಡಿದ್ದೇವೆ ಎಂದು ಹೇಳಿದರು. ಮಹಿಳಾ ಮೀಸಲಾತಿ ಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ವಿಶ್ವೇಶ್ವರಿ ಹಿರೇಮಠರವರು ಮಾತನಾಡಿ ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ತಂಡಕ್ಕೆ ನೀಡಿ ಆರಿಸಿ ತರಬೇಕು ಎಂದು ವಿನಂತಿಸಿಕೊಂಡರು. ಡಾಕ್ಟರ್ ಶೈಲಜಾ ಅಮರ್ ಶೆಟ್ಟಿರವರು ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಾಹಿತ್ಯ ಸಂಸ್ಕೃತಿ ಬೆಳೆಯುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಬೆಲ್ಲದ್, ಬಸವಪ್ರಭು ಹೊಸಕೇರಿ, ಶಂಕರ್ ಕುಂಬಿ, ಪ್ರೊಫೆಸರ್ ಧನವಂತ್ ಹಜ್ಜವ್ಗೋಳ್ ಅನೇಕ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಅದನ್ನು ಲಕ್ಷ್ಯದೊಳಗೆ ಇಟ್ಕೊಂಡ್ಬಿಟ್ಟು ನಾವೆಲ್ಲರೂ ಏನು ಒಂದು ತಂಡವಾಗಿ 3 ವರ್ಷ ಕೆಲಸ ಮಾಡಿದೆವೋ ಅದೇ ತಂಡವನ್ನೇ ಮುಂದುವರಿಸಿಕೊಂಡು ಹೋಗಿ ಒಗ್ಗಟ್ಟಿನಿಂದ ನಾವು ಮತ್ತು ಕನ್ನಡದ ಸಲುವಾಗಿ, ಕನ್ನಡದ ನಾಡು ನುಡಿ ನೆಲ ಸಂಸ್ಕೃತಿಯ ಸಲುವಾಗಿ ಕೆಲಸ ಮಾಡುವ ಒಂದು ಕೆಚ್ಚು ನಮ್ಮೊಳಗಿರೋದ್ರಿಂದ ನಾವು ಮತದಾರರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಮತ್ತೊಂದು ಸಲ ನಮಗೆ ಅವಕಾಶ ಮಾಡಿಕೊಡ್ರಿ, ನಾವು ಇನ್ನೂ ಹೆಚ್ಚು ಕೆಲಸ ಮಾಡಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಬಯಸ್ತೀವಿ. ತಿಂಗಳು 25ಕ್ಕೆ 20ನೇ ತಾರೀಕಿನ ಚುನಾವಣೆ ಜರುಗ್ತಾ ಇದೆ. ಈಗಾಗಲೇ ನಾವು ಸಂಘದ ಬಹುತೇಕ ಸದಸ್ಯರನ್ನು ನಾವು ಭೇಟಿಯಾಗಿ ಅವರಲ್ಲಿ ಮತ ಹಾಕಲಿಕ್ಕೆ ವಿನಂತಿ ಮಾಡಿಕೊಂಡೇವಿ. ಎಲ್ಲರೂ ಖುಷಿಯಿಂದ ಸಂಘ ಈ ಅವಧಿ ಒಳಗೆ ಮಾಡಿದ ಕೆಲಸವನ್ನು ಹೇಳುತ್ತಾ ನೀವೆಲ್ಲರೂ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ, ಅದಕ್ಕೆ ನಾವು ನಿಮ್ಮನ್ನೆಲ್ಲರನ್ನೂ ಪುನರಾಯ್ಕೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಅದಕ್ಕೆ ನಾವು ಮತ್ತೆ ಬಹುಮತದಿಂದ ಎಲ್ಲ ನಮ್ಮ ಬಣ ಬೆಲ್ಲದವರ ಹಲ್ಗತ್ತಿಯವರ ಬಣ ಬಹುಮತದಿಂದ ಆರಿಸಿ ಬರ್ತೈತೆ ಅಂತೇಳಿ ನಾನು ಹೇಳ್ತೀನಿ. ಮತ್ತು ಭರವಸೆ ನೀಡಿದಂಗೆ ಎಲ್ಲರೂ ಮತವನ್ನು ನೀಡಬೇಕಂತೇಳಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ತಂಡ ಕಳೆದ 3 ವರ್ಷದ ಅವಧಿಯೊಳಗೆ ಪ್ರತಿಯೊಬ್ಬ ಸದಸ್ಯರು ಅತ್ಯಂತ ಕ್ರಿಯಾಶೀಲವಾಗಿ ಇದ್ದುದರಿಂದ ಇಡೀ ಸಂಘದ ಇತಿಹಾಸದೊಳಗೆ ಒಂದು ಅವಧಿಯೊಳಗೆ ಮಾಡಬೇಕಾದಂಥ ಎಲ್ಲ ಚಟುವಟಿಕೆಗಳನ್ನು ಕಾರ್ಯಗಳನ್ನು ಮಾಡಿ ತೋರಿಸಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರಿಗೆ ವಯಸ್ಸಾಗಿದೆ, ಅವ್ರ ಮನೆಯಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದ್ದನ್ನು ಗಮನಿಸಿದ್ದೀವಿ. ವಯಸ್ಸು ಆದ ಬೆಳಕನ ಮನಸ್ಸು ಮಾಗಿರ್ತದೆ, ಅನುಭವ ಇರ್ತದೆ. ಹಾಗೆ ಅವರ ಮಾರ್ಗದರ್ಶನ ನಮ್ಮಂಥವ್ರಿಗೆ ಇರಬೇಕಾಗ್ತದೆ. ಅಧ್ಯಕ್ಷ ಆದವರು ಮಾರ್ಗದರ್ಶಿಸ್ತಾರೆ ವಿನಃ ಕಾರ್ಯ ಮಾಡುವುದಿಲ್ಲ. ಇಡೀ ತಂಡ ಕಾರ್ಯ ಮಾಡುವಂಥದ್ದು.
ಅದು 9 ಮಂಟಪಗಳ ಮೂಲಕ ಹಾಗೆ ಸಂಘದ ಮೂಲಕ ಕಾರ್ಯಕ್ರಮಗಳ ಮಾಡುವಂಥದ್ದು. ಅದಕ್ಕೆ ಮಾರ್ಗದರ್ಶನ ಮಾಡುವಂಥದ್ದು ಅಧ್ಯಕ್ಷರ ಕಾರ್ಯ. ಅಂಥ ಒಂದು ಕಾರ್ಯವನ್ನು ಸಮರ್ಥವಾಗಿ 3 ವರ್ಷಗಳ ಕಾಲ ನಮ್ಮ ಸನ್ಮಾನ್ಯ ಚಂದ್ರಕಾಂತ್ ಬೆಲ್ಲದವರು ಮಾಡಿದ್ದಾರೆ. ಸಮರ್ಥವಾಗಿಯೇ ಇದ್ದಾರೆ. ಅವ್ರಿಗೆ ವಯಸ್ಸು ದೇಹಕ್ಕಾಗಿರ್ಬೋದು, ಮನಸ್ಸಿಗಾಗಿಲ್ಲ. ಇವತ್ತಿಗೂ ಸಹಿತ ಭಾಳ ಒಳ್ಳೆಯ ರೀತಿ ಒಳಗೆ ಆಲೋಚನೆಗಳನ್ನು ನಮ್ಗೆ ಹೇಳ್ತಾ, ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ಚಪ್ಪರ್ತಾ ಇನ್ನೂ ಚಲೋಗಿ ಮಾಡ್ರಿ ಅಂತ ಹೇಳುವಂಥ ಮನಸ್ಥಿತಿ ಇರುವಂಥ ಹಿರಿಯರವರು. ಅವರು ಇದೊಂದು ಅವಧಿಯಲ್ಲ, ಇನ್ನು ಮುಂದಿನ ಅವಧಿ ಸಹಿತ ಅವರು ಇರಬೇಕು ಅನ್ನುವಂಥ ಒತ್ತಾಸೆಯೂ ನಮ್ದಿದೆ. ಅಂಥ ಹಿರಿಯರಿಗೆ ವಯಸ್ಸಿನ ಇದನ್ನು ಇಟ್ಟುಕೊಂಡು ನಾವು ಎಂದೂ ಅದನ್ನು ನೋಡಿದವರಲ್ಲ, ಅವರ ಅನುಭವವನ್ನು ಇಟ್ಟುಕೊಂಡು ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ವಿದ್ಯಾವರ್ಧಕ ಸಂಘದ 9,000 ಸದಸ್ಯರದರೊಳಗೆ ಎಲ್ಲ ನಮೂನೆಯ ಸದಸ್ಯರಿದ್ದಾರೆ. ರಾಜಕಾರಣಿಗಳ ಇದ್ದಾರೆ, ಸಾಹಿತಿಗಳಿದ್ದಾರೆ, ಹೋರಾಟಗಾರರಿದ್ದಾರೆ. ಎಲ್ಲರಿಗೂ ನಿಲ್ಲಲಿಕ್ಕೆ ಹಕ್ಕಿದೆ. ಏನು ಚುನಾವಣೆಯೊಳಗೆ ನಿಲ್ಲೋಗಿ ಭಾಗವಹಿಸಲಿಕ್ಕೆ ಅವರಿಗೆ ಹಕ್ಕಿದೆ. ಆದರೆ ಸಂಘದ ಇದರೊಳಗೆ ರಾಜಕೀಯ ಮಾಡಬಾರ್ದು ಅನ್ನೋದೇನಿದೆ ಅಲ್ಲ, ಅದು ಯಾರಾದರೂ ಒಪ್ಪುವಂಥದ್ದು. ಇಲ್ಲಿ ರಾಜಕೀಯ ಮಾಡುವುದಕ್ಕಾಗಿ ಇರುವುದಲ್ಲ ಇದು. ಈ ನಾಡಿನ ಭಾಷೆಯನ್ನು ಅಭಿವೃದ್ಧಿಗೊಳಿಸುವಂಥದ್ದು, ಕನ್ನಡ ನೆಲ ಜಲದ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಾಗ ಅದನ್ನು ನಾವು ಸಮರ್ಥವಾಗಿ ಎದುರಿಸುವಂಥದ್ದು, ಇಂಥ ಕಾರ್ಯಕ್ಕಾಗಿರುವಂಥದ್ದು ಸಂಘ. ಇವತ್ತು ರಾಜಕೀಯ ಬಣ್ಣ ಬಳಿಯೋದಿದೆ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ರಾಜಕೀಯ ಪಕ್ಷ ಇಟ್ಟುಕೊಂಡು ಚುನಾವಣೆ ಮಾಡುವುದು ಸರ್ವತಾ ನಮ್ಮ ಸರ್ವ ಸದಸ್ಯರು ಯಾರು ಅದನ್ನು ಒಪ್ಪುವುದಿಲ್ಲ ಮತ್ತು ಇಲ್ಲಿವರೆಗೂ ಅದನ್ನು ಮಾನ್ಯತೆ ಮಾಡಿಲ್ಲ. ಹಾಗೆ ಒಂದು ಹಿಂದೂ ಸಹಿತ ಇಂಥ ಪ್ರಯತ್ನಗಳಾದಾಗೂ ಸಹಿತ ಸಾಮಾನ್ಯ ಏನು ನಮ್ಮ ಸದಸ್ಯರಿದ್ದಾರೆ, ಆಜೀವ ಸದಸ್ಯರಲ್ಲ, ಭಾಳ ಪ್ರಜ್ಞಾವಂತ ಸದಸ್ಯರಿದ್ದಾರೆ. ಬಹಳ ಪ್ರೌಢತೆಯಿಂದ ಅವರು ತಮ್ಮ ಮತಗಳನ್ನು ಚಲಾಯಿಸಿ ಅಂಥದನ್ನು ಹಿಮ್ಮೆಟ್ಟಿಸ್ತಾನೆ ಬಂದಿದ್ದಾರೆ. ಈಗಾಗಲೇ ಅವರು ಉತ್ತರವನ್ನು ನೀಡಿದ್ದಾರೆ. ಯಾರು ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ ತಮ್ಮ ಸೇವೆಯನ್ನು ಮಾಡ್ತಾರೆ, ಬೇಳೆಯನ್ನು ಕೊಡ್ತಾರೆ, ಅಂಥವ್ರನ್ನ ಅದು ಬೆಂಬಲಿಸ್ತಾ ಬಂದಿದೆ ಮತ್ತು ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಅಂಥ ಸದಸ್ಯರು ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸದಸ್ಯರು ಅನ್ನುವಂಥ ಹೆಮ್ಮೆಯ ಸಂಗತಿ. ಮತ್ತು ನಾವು ಎಲ್ಲ ಸದಸ್ಯರು ಅಂದರೆ 9,000 ಜನ ಸದಸ್ಯರಿಗೂ ಸಹಿತ ಮನೆ ಮನೆಗೆ ನಮ್ಮ ಕಾರ್ಯಕ್ರಮಗಳನ್ನು ತಲುಪಿಸುವ ಕಾರ್ಯವನ್ನು ನಾವು ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ನಾವು ಮಾಡಿದ್ದೀವಿ. ಮನೆಯೊಳಗೆ ಕೂತ್ಕೊಂಡೇ ನಮ್ಮ ಎಲ್ಲ ಚಟುವಟಿಕೆಗಳನ್ನ ಅವರು ನೋಡಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾವು ಎಲ್ಲೇ ಹೋಗಲಿ ಅವರೇ ಹೇಳ್ತಾರೆ, 3 ವರ್ಷ ಅತ್ಯಂತ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿದಿರಿ, ಖಂಡಿತ ನೀವು ಮುಂದುವರಿಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 90-95% ನಾವು ಮತದಾರರನ್ನ ಭೇಟಿಗೆ ಆಗಿದ್ದೀವಿ. ಒಂದೇ ಒಂದು ಅಪಸ್ವರ ನಮ್ಮ ಮುಂದೆ ಇಲ್ಲ. ಅಂಥ ಒಂದು ಬೆಂಬಲ, ಅಭೂತಪೂರ್ವವಾದಂಥ ಬೆಂಬಲ ನಮ್ಮ ಸದಸ್ಯರಿಂದ ಸಿಕ್ಕಿದೆ. ಖಂಡಿತ 15ಕ್ಕೂ 15 ನಮ್ಮ ತಂಡ ಆರಿಸಿ ಬರ್ತಾರೆ ಅನ್ನುವಂಥ ಭರವಸೆ ಇದೆ. ಆ ರೀತಿ ಒಳಗೆ ನಮ್ಮ ಸದಸ್ಯರು ಬೆಂಬಲಿಸ್ತಾರೆ ಮತ್ತು ಆರಿಸಿ ಕಳಿಸ್ತಾರೆ ಅನ್ನುವಂಥ ಆಶೆಯನ್ನು, ಭರವಸೆಯನ್ನು ಇಟ್ಕೊಂಡಿದೆ. ನಮಸ್ಕಾರ, ನಾನು ವಿಶ್ವೇಶ್ವರಿ ಹಿರೇಮಠ ಅಂತ. ಈ ಸಲ ವಿದ್ಯಾವರ್ಧಕ ಸಂಘದ ಚುನಾವಣೆಯೊಳಗೆ ಮಹಿಳಾ ಮೀಸಲು ಸ್ಥಾನಕ್ಕೆ ನಿಂತಂಥ ಅಭ್ಯರ್ಥಿ. 135 ವರ್ಷಗಳ ಇತಿಹಾಸವುಳ್ಳಂಥ ಕನ್ನಡದ ಗುಡಿ ಅಂತ ಕರೆಸ್ಕೊಂಡಂಥ, ನಿರಂತರವಾಗಿ ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಂಥ ಈ ಒಂದು ಸಂಸ್ಥೆಯ 2025ರ ಈ ಚುನಾವಣೆಯೊಳಗೆ ನಮ್ಮ ಬಣ ಹಿರಿಯರಾದ ಬೆಲ್ಲದ ಕಾಕ ಅವರ ಬಣದೊಳಗೆ ನಾವೆಲ್ಲ ಇದ್ದೀವಿ. ಅವರು ನಮ್ಮ ಹಿರಿಯರು, ಅವರ ಅಧ್ಯಕ್ಷತೆಯೊಳಗೆ ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ. ಒಂದು ಮಾತು ಬರ್ತಾ ಇದೆ, ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ. ಇಲ್ಲಿ ಸುಮಾರು 10-12 ವರ್ಷಗಳಿಂದ ತಮ್ಮ ರಾಜಕೀಯ ಜೀವನವನ್ನು ಹೊರತುಪಡಿಸಿ ಹೊರಗಡೆ ಬಂದು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಏನು ಕಲೆಗಳು ಅಥವಾ ಎಲ್ಲ ಕಾರ್ಯಕ್ರಮಗಳು ನಡೀತಾವ ಅದಕ್ಕೆಲ್ಲ ಬೆಂಬಲ ಕೊಡ್ತಾ ಇಡೀ ಆಡಳಿತ ಮಂಡಳಿಗೆ ಸಪೋರ್ಟ್ ಮಾಡ್ತಾ ಬೆಲ್ಲದ ಕಾಕ ಅವರು ನಿರಂತರವಾಗಿ ಆ ಎಲ್ಲ ಕಾರ್ಯಕ್ರಮಗಳಿಗೆ ವಯಸ್ಸನ್ನು ಮರೆತು ಕುಳಿತುಕೊಂಡು ಕಾರ್ಯಕ್ರಮನ ನೋಡಿ ಬೇರೆ ಬೇರೆ ಗಡಿಭಾಗದೊಳಗೆ ಹೊರನಾಡುಗಳಲ್ಲಿ ಆದಂಥ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಯಸ್ಸನ್ನು ಮರೆತು ನಮ್ಮೊಂದಿಗೆ ಬೆರೆತು ಅವರು ಇವತ್ತು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡುವಾಗ ನಿಜವಾಗಿಯೂ ನಮಗವರು ಭಾಳ ಸ್ಫೂರ್ತಿಯಾಗಿ ಅದಾರ ಅನ್ನುವ ಮಾತನ್ನು ಹೇಳ್ತಾ, ನಮ್ಮಲ್ಲಿ ಶಿಕ್ಷಕರಿದ್ದಾರೆ, ಇಲ್ಲಿ ಸಾಹಿತಿಗಳದಾರ, ವೈದ್ಯರದಾರ, ಆಮೇಲೆ ಕಲಾವಿದರದಾರ, ಗ್ರಂಥಪಾಲಕರದಾರ, ನಮ್ಮ ಇಡೀ ತಂಡದೊಳಗೆ ನ್ಯಾಯವಾದಿಗಳದಾರ. ಜೊತೆಗೆ ಇಡೀ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದಕ್ಕೆ ಯಾವ ಸಾಂಸ್ಕೃತಿಕ ಮನಸ್ಸುಗಳು ಇರಬೇಕಾಗಿತ್ತು ಅಂತ ಎಲ್ಲ ಮನಸ್ಸುಗಳು ಉಳ್ಳಂತಹ ನಾವು 9 ಜನ ಇಲ್ಲಿ ಆಡಳಿತ ಮಂಡಳಿಯೊಳಗದೀವಿ. ಹಾಗೂ ಮೇಲಿರುವ ಎಲ್ಲ ಆಡಳಿತ ಮಂಡಳಿಯ ವರ್ಗ ಕೂಡ
ಬಹಳ ಅದ್ಭುತವಾದಂಥ ಕೆಲಸವನ್ನು ನಾವು ಈ 3 ವರ್ಷದ ಅವಧಿಯೊಳಗೆ ಮಾಡಿದ್ದೇವೆ. ಎಲ್ಲ ಜನ ಕೂಡ ಇದನ್ನು ನೋಡಿದ್ದಾರೆ. ನಾವು ಇದೊಂದು ಅವಧಿಯೊಳಗೆ ಮತ್ತೆ ಮುಂದುವರೆದು ನೀವು ಏನು ನಿಂದಿಸಿದಿರಿ, ಇನ್ನೂ ಏನು ಮಾಡಬೇಕಾಗಿತ್ತು ಆ ಕೆಲಸಗಳನ್ನು ಮಾಡ್ರಿ ಅನ್ನುವ ಮಾತನ್ನು ನಮಗೆ ಆಜೀವ ಸದಸ್ಯರು ಪ್ರೋತ್ಸಾಹದಿಂದ ಹೇಳ್ತಿರೋದ್ರಿಂದ ನಾವು ಮತ್ತೆ ಈಗ ಮುಂದುವರಿತಾ ಇದ್ದೀವಿ. ದಯವಿಟ್ಟು ಎಲ್ಲ ಮತವನ್ನು ನೀಡುವಂತಹ ನಮ್ಮ ಬಾಂಧವರು ನಮಗೆ ಹೆಂಗೀಗ ಸ್ಫೂರ್ತಿಯನ್ನು ಕೊಟ್ಟರು, ನೀವು ನಿಲ್ಲಬೇಕು, ನಿಮ್ಮಿಂದ ಕೆಲಸಗಳು ಭಾಳ ಚಲೋ ಆಗ್ಯಾವ, ನೀವು ಮಾಡ್ರಿ ಅಂತ ಹೇಳಿದ್ದಾರೆ. ಆ ಕಾರ್ಯವನ್ನು ಇಡೀ 135 ವರ್ಷಗಳೊಳಗೆ ಭಾಳ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದಂತಹ ಒಂದು ಅವಧಿ ಇದು ನಮ್ಮದು ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ತಾ, ನಮಗೆಲ್ಲರೂ ಪ್ರೋತ್ಸಾಹವನ್ನು ನೀಡಲಿ. ಇದೊಂದು ಬಾರಿ ನಮಗೆಲ್ಲ ಅವರ ಮತಗಳನ್ನು ಹಾಕಿ ಆರಿಸಿ ತರಲಿ. ಅವರ ಮನಸ್ಸುಗಳಿಗೆ ಇರಿಸುವಂಥ ಕಾರ್ಯವನ್ನು ನಾವು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಹೋರಾಟ ಪೂರ್ತಿಯಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಹೇಶ್ ಧರ್ಮಪ್ಪ ಹೊರಕೇರಿ ಅಂತೇಳಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆ ಇದೇ ತಿಂಗಳು 25ನೇ ತಾರೀಕು ನಡೀತಾ ಇದೆ. ಈ ಚುನಾವಣೆಯಲ್ಲಿ ಮಾನ್ಯ ಶ್ರೀ ಚಂದ್ರಕಾಂತ್ ಗುರಪ್ಪ ಬೆಲ್ಲದ್ ಹಾಗೂ ಶ್ರೀ ಶಂಕರ್ ಹಲಗತ್ತಿ ಅವರ ನೇತೃತ್ವದಲ್ಲಿ ಒಟ್ಟು 15 ಜನ ಸ್ಪರ್ಧಿಗಳು ನಾವು ಈ ಸ್ಪರ್ಧೆಯನ್ನು ಮಾಡಿದ್ದೇವೆ. ಈಗಾಗಲೇ ಒಂದು ಅವಧಿಯಲ್ಲಿ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಹಾಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಸಂಘದ ಒಂದು ಪ್ರಚಾರ ಆಗುವ ಹಾಗೆ ನಾವು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಹಾಗಾಗಿ ಈಗೇನು 15 ಜನ ಅಭ್ಯರ್ಥಿಗಳು ಚಂದ್ರಕಾಂತ್ ಬೆಲ್ಲದ್ ಅವರು ಹಾಗೂ ಶಂಕರ್ ಹಲಗತ್ತಿ ಅವರ ನೇತೃತ್ವದಲ್ಲಿ ನಾವೇನು ಸ್ಪರ್ಧೆ ಮಾಡ್ತಾ ಇದ್ದೇವೆ, ಮತ್ತೊಂದು ಬಾರಿಗೆ ನಾನು ಮತದಾರರಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮತ್ತೊಂದು ಬಾರಿಗೆ ನಮಗೆ ಅವಕಾಶವನ್ನು ಕೊಟ್ಟು ಸಂಘದ ಕಾರ್ಯ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿ ನಾನು ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅವರಿಗೆ ದೈಹಿಕವಾಗಿ ವಯಸ್ಸಾಗಿರ್ಬೋದು, ಮಾನಸಿಕವಾಗಿ ಸದೃಢವಾಗಿದ್ದಾರೆ ಮತ್ತು ಸಂಘಕ್ಕೆ ಅಂತ ಹಿರಿಯರ ಮಾರ್ಗದರ್ಶನ ಸದಾಕಾಲ ಬೇಕಾಗುತ್ತೆ. ಹಾಗಾಗಿ ಮತ್ತು ಯಾರು ಆರೋಪವನ್ನು ಮಾಡ್ತಾರೆ ಅವ್ರಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ನಮಗೆ ಚಂದ್ರಕಾಂತ್ ಬೆಲ್ಲದವರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತವಂತಹ ಉತ್ಸಾಹ, ಉಮೇದಿ ಅವರಲ್ಲಿ ಇದೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಈ ಬಾರಿ ಬರುವ ಭಾನುವಾರದಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಬಹುತೇಕ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿಯೂ ನಮ್ಮ ಮತದಾರ ಬಾಂಧವರು ಇದ್ದಾರೆ. ಆದರೆ ವಿಶೇಷವಾಗಿ ಹುಬ್ಬಳ್ಳಿ, ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ಮತದಾರರು ನಮಗೆ ಈ ಬಾರಿ ನಮ್ಮ ಚಂದ್ರಕಾಂತ್ ಬೆಲ್ಲದವರ ಬಣಕ್ಕೆ ಅತ್ಯಮೂಲ್ಯ ತಮ್ಮ ಬಹುಮತದಿಂದ ಮತ ನೀಡಿ ನಮ್ಮನ್ನು 15 ಜನ ಈ ಅಭ್ಯರ್ಥಿಗಳ ತಂಡವನ್ನು ಆಯ್ಕೆ ಮಾಡಿ ತರುವಲ್ಲಿ ಎರಡು ಮಾತಿಲ್ಲ. ಕನ್ನಡ ಅಸ್ಮಿತೆ, ಕನ್ನಡಿಗ, ಕರ್ನಾಟಕ, ಕನ್ನಡತ್ವ, ಕನ್ನಡಕ್ಕೆ ಧಕ್ಕೆ ಬಂದಾಗ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸದಾ ತನ್ನ ಹೋರಾಟದ ಮೂಲಕ ಕನ್ನಡದ ಅಸ್ಮಿತೆಯನ್ನು ಉಳಿಸಿಕೊಂಡು ಬರ್ತಾ ಇದೆ. ಆ ಹಿನ್ನೆಲೆಯೊಳಗೆ ಸಾಹಿತ್ಯ ಒಂದೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿನಿಧಿಸುವಂಥ ವಿವಿಧ ಆಯಾಮಗಳನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಂಡು ಇಡೀ ವಿಶ್ವದಲ್ಲಿ ಕನ್ನಡವನ್ನು, ಅನುಷ್ಠಾನವನ್ನು ಪರಿಣಾಮಕಾರಿಯಾಗಿ ಹೇಗೆ ತರಬೇಕು ಆ ನಿಟ್ಟಿನಲ್ಲಿ ನಾವು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡ್ತಾ ಇದ್ದೀವಿ. ಬರುವ ಅವಧಿಯಲ್ಲಿ ನಮಗೆ ಪ್ರಜ್ಞಾವಂತ ಮತದಾರರು ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇ ಆದರೆ ಕನ್ನಡದ ಅರಿವನ್ನು ಹೆಚ್ಚಿಸುವಲ್ಲಿ ನಾವು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆದರೆ ಕಳೆದ ಅವಧಿಯಲ್ಲಿ ಪ್ರತಿ ವರ್ಷ 15ರಿಂದ 30 ಸಾವಿರ ಕನ್ನಡ ಮಾಧ್ಯಮ ಅಷ್ಟೇ ಅಲ್ಲ, ಬೇರೆ ಇತರೆ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಕನ್ನಡದ ಅರಿವನ್ನು, ಕನ್ನಡದ ಚಲುವನ್ನು, ಕನ್ನಡದ ಅಸ್ಮಿತೆಯನ್ನು, ಕನ್ನಡದ ಇತಿಹಾಸವನ್ನು ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ವಿವಿಧ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅರಿವನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಪ್ರಾಮಾಣಿಕೆಯಿಂದ ಕೆಲಸ ಮಾಡಿದ್ದೀವಿ. ಅದೆಲ್ಲ ಸುಮಾರು ಇಡೀ ನಮ್ಮ ಕರ್ನಾಟಕದ ಬಹುತೇಕ ಎಲ್ಲ ಕನ್ನಡ ಮತ್ತು ಬಲ್ಲವರು ಮತ್ತು ಕರ್ನಾಟಕ ಏನು ಕರ್ನಾಟಕ ಅಂದರೆ ಏನು, ಕನ್ನಡದ ಶಕ್ತಿ ಏನು, ಕನ್ನಡ ಶಕ್ತಿ ಕೇಂದ್ರ ವಿದ್ಯಾವರ್ಧಕ ಸಂಘ ಹೇಗಿದೆ, ಆ ಮೂಲಕ ನಾವು ಕನ್ನಡ ಧಾರೆಯನ್ನು ಈ ಹೊಸ ಪೀಳಿಗೆಯನ್ನು ನಾವು ಇನ್ನಷ್ಟು ಪರಿಣಾಮಕಾರಿಯಾಗಿ ಅರಿವನ್ನು ಹೆಚ್ಚಿಸಿದ್ದೀವಿ. ಆ ಹಿನ್ನೆಲೆಯೊಳಗೆ ಇಡೀ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತರು ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿನ ಎಲ್ಲ ಮತದಾರರು ಈ ವರ್ಷ ಈ ಅವಧಿಯಲ್ಲಿ ನಮಗೆ ಸಾಕಷ್ಟು ತಮ್ಮ ಅಭೂತಪೂರ್ವ ಬೆಂಬಲವನ್ನು ಸೂಚಿಸಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾವು ಈ ಬಾರಿ
ನಾವು ಇಡೀ ನಮ್ಮ ಈ ಬೆಲ್ಲದವರ ಬಣ ಅತ್ಯಂತ ಯಶಸ್ವಿಯಾಗಿ ಆಯ್ಕೆ ಬರುವಲ್ಲಿ ಎರಡು ಮಾತಿಲ್ಲ. ಖಂಡಿತ ನಾವೆಲ್ಲ ಆರಿಸಿ ಬರ್ತೀವಿ. ಮತ್ತೊಮ್ಮೆ ಅವರ ಎಲ್ಲ ಮತದಾರರಲ್ಲಿ ವಿನಂತಿಸಿಕೊಂಡು ನನ್ನ ಮಾತಿಗೆ ಇಲ್ಲಿ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದ. ಹಿರೇಮಠ್, ಕಾರ್ಯಕಾರಿ ಸಮಿತಿ ಸ್ಥಾನದ ಅಭ್ಯರ್ಥಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶೈಲಜಾ ತಮ್ಮಣ್ಣ ಅಮರಶೆಟ್ಟಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ. 135 ವರ್ಷ ಇತಿಹಾಸವನ್ನುಳ್ಳಂತಹ ಕನ್ನಡದ ಒಂದು ಶಕ್ತಿ ಕೇಂದ್ರ, ಕನ್ನಡದ ಒಂದು ದೇಗುಲ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಈ 3 ವರ್ಷದ ಅವಧಿಯಲ್ಲಿ ನಾವು ಅತ್ಯಾಕರ್ಷಕವಾದಂಥ ಹಾಗೂ ಕನ್ನಡದ ಅರಿವನ್ನು ಮೂಡಿಸುವಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ಕೇವಲ ಅನುಭವ ಇರೋರಿಗೆ ಮಾತ್ರ ಅಲ್ಲ, ಎಲ್ಲ ಕಾಲೇಜುಗಳಿಗೆ ಹಾಗೂ ಬೇರೆ ಬೇರೆ ಹಳ್ಳಿಗಳಲ್ಲಿಯೂ ಕೂಡ ಮಕ್ಕಳಲ್ಲಿಯೂ ಕೂಡ ನಾವು ಕನ್ನಡದ ಒಂದು ಅರಿವನ್ನು, ಕನ್ನಡದ ಒಂದು ಜಾಗೃತಿಯನ್ನು ನಾವು ಮೂಡಿಸಿದ್ದೇವೆ. ಹಾಗೆ ಇಲ್ಲಿ ನಾನು ಮಹಿಳಾ ಮಂಟಪದ ಸಂಚಾಲಕಿಯಾಗಿಯೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಹಾಗೆ ಎಲ್ಲ ನಾವು ಮತದಾರರಲ್ಲಿ ನಾವು ಕೇಳಿಕೊಳ್ತಾ ಇರುವಂಥ ಸಂದರ್ಭದಾಗ ಅತ್ಯಂತ ಒಂದು ಕ್ರಿಯಾಶೀಲವಾದಂಥ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ನೀವು ಮಾಡಿದ್ದೀರಿ. ಇನ್ನೂ ಕೂಡ ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂತಹ ಎಲ್ಲ ಸಲಹೆಗಳನ್ನು ಕೂಡ ನಾವು ಸ್ವೀಕಾರ ಮಾಡಿ ಮತ್ತೊಂದು ಬಾರಿಗೆ ನಮಗೆ ಅವಕಾಶವನ್ನು ಕೊಟ್ಟರೆ ನಾವು ನಿಮ್ಮ ಸಲಹೆಯ ಮೇರೆಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಿಕ್ಕೆ ನಾವು ಇಚ್ಛೆ ಪಡ್ತೇವೆ. ನಾವು ಅದೇ ರೀತಿಯಾಗಿ ನಮ್ಮ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂಥವರು ಹಿರಿಯರಾಗಿರುವಂತಹ ಚಂದ್ರಕಾಂತ್ ಬೆಲ್ಲದ್ ಸರ್ ಅವರು ಹೇಳ್ತಾರೆ, ಅವರಿಗೆ ವಯಸ್ಸಾಗಿದೆ ಅನ್ನುವಂಥ ಮಾತು ಕೂಡ ಈಗ ಎಲ್ಲೆಡೆನೂ ಕೂಡ ಕೇಳಿ ಬರ್ತಾ ಇದೆ. ಅನುಭವ ಇರುವಲ್ಲಿ ಅಮೃತತ್ವವಿದೆ ಅನ್ನುವಂಥ ಮಾತು ಕೂಡ ಇದೆ. ಅಂತಹ ಅನುಭವ ಹಾಗೂ ಪರಿಪಕ್ವ ಉಳ್ಳಂಥವರ ಮಾರ್ಗದರ್ಶನದಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಿದ್ದೇವೆ. ಹಾಗೆ ಅವರ ಒಂದು ಮನಸ್ಸಿಗೆ ಯಾವತ್ತಿಗೂ ಕೂಡ ವಯಸ್ಸಾಗಿಲ್ಲ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಶಂಕರ್ ಹಲ್ಗತ್ತಿ ಸರ್ ಬನ ಹಾಗೂ ಚಂದ್ರಕಾಂತ್ ಬೆಲ್ಲದ್ ಅವರ ಒಂದು ತಂಡದಲ್ಲಿ ನಾವು 15 ಅಭ್ಯರ್ಥಿಗಳು ನಾವು ಸ್ಪರ್ಧೆ ಮಾಡಿದ್ವಿ. ನಾವು 15 ಜನರು ಕೂಡ ಏನಪ್ಪಾ ಅಂದ್ರೆ ಒಂದೇ ಕುಟುಂಬದ ಸದಸ್ಯರಾಗಿ ನಾವು ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ, ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಮ್ಮ 15 ಜನರನ್ನ ಮತ್ತೆ ಕನ್ನಡದ ಒಂದು ಗುಡಿಗೆ, ಕನ್ನಡದ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಎಲ್ಲರಲ್ಲಿ ಮತದಾರರಲ್ಲಿ ಕೂಡ ನಾನು ಭಿನ್ನವಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಕೂಡ ಶರಣಾರ್ಥಿ. ನನ್ನ ಹೆಸರು ವೀರಣ್ಣ ವಡ್ಡಿನ್ ಅಂತೇಳಿ, ಪ್ರಸ್ತುತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಶಿಕ್ಷಣ ಮಂಟಪದ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕನ್ನಡದ ಶಕ್ತಿ ಕೇಂದ್ರ, ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ, ಕನ್ನಡದ ಗುಡಿ ಅಂತಕ್ಕಂಥ ಹೆಸರಿನಿಂದ ಕರೆಯಲ್ಪಡ್ತಕ್ಕಂಥ 135 ವರ್ಷಗಳ ಸುದೀರ್ಘ ಇತಿಹಾಸವಿರ್ತಕ್ಕಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಇದೇ ಮೇ 25 ರವಿವಾರದಂದು ಚುನಾವಣೆ ನಡೀತಾ ಇದೆ. ನಾವೆಲ್ಲ 15 ಜನ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಬೆಲ್ಲದ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಂಕರ್ ಹಲಗತ್ತಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ನಮ್ಮ 15 ಜನ ತಂಡ ಕಳೆದ 3 ವರ್ಷಗಳ ಅವಧಿಯಲ್ಲಿ ಅನೇಕ ರಚನಾತ್ಮಕ ಮತ್ತು ಕ್ರಿಯಾಶೀಲವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಜೊತೆಗೆ ಎಲ್ಲ 9 ಮಂಟಪದ ಸಂಚಾಲಕರುಗಳು ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮತ್ತು ಬದ್ಧತೆಯಿಂದ ನಾವೆಲ್ಲ ಕೆಲಸ ಮಾಡಿದ್ದೇವೆ. ಇದರ ಜೊತೆಗೆ ಶಿಕ್ಷಣ ಮಂಟಪದ ಸಂಚಾಲಕನಾಗಿ ಕಳೆದ 3 ವರ್ಷಗಳಲ್ಲಿ ಸುಮಾರು 72 ಪ್ರೌಢಶಾಲೆಗಳಲ್ಲಿ ಸುಮಾರು 3500 ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಭಯಮುಕ್ತ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಅಂತಕ್ಕಂಥ ವ್ಯಾಪಕವಾದಂಥ ಕಾರ್ಯಕ್ರಮವನ್ನು ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಮಕ್ಕಳಿಗೆ ನಾವು ಪ್ರಾಮಾಣಿಕವಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಈ ಪರೀಕ್ಷೆ ಇದು ವಿಷಯಾಧಾರಿತ ಪರೀಕ್ಷೆ ಅಲ್ಲ, ಇದು ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳು ಪರೀಕ್ಷೆಗೆ ಹೇಗೆ ಸಿದ್ಧರಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈ ಸಂಘ ಹಿಂದಿನ ಅವಧಿಯಲ್ಲಿ ನಮ್ಮೆಲ್ಲರ ಒಂದು ಕಾರ್ಯಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಗಮನದಲ್ಲಿಟ್ಟುಕೊಂಡು ಮತದಾರರು ದಯವಿಟ್ಟು ನಮ್ಮ ತಂಡಕ್ಕೆ ಒಲವು ತೋರಿಸಿ ಹೆಚ್ಚಿನ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಮತ್ತೊಮ್ಮೆ ನಮಗೆ ಗೆಲುವಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಏನಿಲ್ಲ, ಹಾಗೇನಿಲ್ಲ, ರಾಜಕೀಯ ಕರಿನಿಲ್ಲ. ನಾವೆಲ್ಲರೂ ಸಾಂಸ್ಕೃತಿಕ ಬುದ್ಧಿವಂತಿಕೆ ಉಳ್ಳವರೇ.
ಇದರಲ್ಲಿ ರಾಜಕೀಯ ಮಿಶ್ರಣ ಇಲ್ಲ, ಸಂಸ್ಕೃತಿಯ ಒಂದು ಅನಾವರಣ ಆಗ್ತಾ ಇದೆ. ಸಾಂಸ್ಕೃತಿಕವಾಗಿ ನಮ್ಮೆಲ್ಲರ ಮನಸ್ಸುಗಳು ಒಂದೇ ರೀತಿಯಾಗಿವೆ. ಇದರಲ್ಲಿ ರಾಜಕೀಯ ಏನೂ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇವೆ. ಶಿಕ್ಷಕರಾಗಲಿ, ಸರ್ಕಾರಿ ಅಧಿಕಾರಿಗಳಾಗಲಿ, ಯಾರೇ ಆಗಲಿ ಅವರೆಲ್ಲರೂ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಎಲ್ಲರೂ ಹಗಲಿರುಳು ದುಡ್ದಾರ. ಮಕ್ಕಳಲ್ಲಿ ಏನೋ ಒಂದು ಕಡೆ ಏನೋ ಒಂದು ಸಮಸ್ಯೆ, ಅವ್ರ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಏನೋ ಆಗಿರ್ಬೋದು, ಬರಲಿರೋ ದಿವಸಗಳಲ್ಲಿ ಒಳ್ಳೆಯ ಪರಿಣಾಮಕಾರಿಯಾದಂಥ ಒಂದು ಪರಿಣಾಮ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣಬಹುದು. ಹೀಗಾಗಿ ಈಗ ವೈಯಕ್ತಿಕವಾಗಿ ವಿಷಯವಾರು ಅಲ್ಲ, ಒಟ್ಟಾರೆ ಪರೀಕ್ಷಾ ದೃಷ್ಟಿಯಿಂದ ಅವರು ಹೇಗೆ ಓದಬೇಕು, ಹೇಗೆ ಬರಿಬೇಕು ಅಂತಕ್ಕಂಥದ್ದನ್ನು ನಾವು ಅವ್ರನ್ನ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಆಗಿ ತರಬೇತಿಯನ್ನು ಕೊಡ್ತೀವಿ. ಶಿಕ್ಷಣವನ್ನು ಕೊಡ್ಲಿಕ್ಕೆ ನಂಬರ್ 1 ವಿದ್ಯಾಕಾಶಿ ಅಂತ ಕರೆಸ್ಕೊಂಡಿದೆ. ಏನೋ ಒಂದು ಕಡೆ ನ್ಯೂನ್ಯತೆ ಇರ್ಬೋದು, ಬಟ್ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರ ಸಮಗ್ರವಾಗಿ ಇದು ಯಾಕೆ ಹೀಗಾಗಿದೆ ಅಂದರೆ ಕೋವಿಡ್ ಪರಿಣಾಮ, ಒಂದು ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಇದರ ಇಂಪ್ಯಾಕ್ಟು ಈಗಿನ ಯುವ ಜನರಲ್ಲಿ ಮನಸ್ಸನ್ನ ಹಿಡಿತಾ ಇದೆ. ಹೈಲಿ ಇಂಪ್ಯಾಕ್ಟ್ ಮೀಡಿಯಾ ಅಂದರೆ ಸಿನಿಮಾ, ಸೋಷಿಯಲ್ ಮೀಡಿಯಾ ಮತ್ತು ಆ್ಯಡ್ಸ್ ಅಂತ ಹೇಳ್ತೀವಿ ನಾವು. ಇಂಥ ಇಂಪ್ಯಾಕ್ಟ್ ಮಾಸ್ ಮೀಡಿಯಾಗಳು ನಮ್ಮ ಮಕ್ಕಳಲ್ಲಿ ಅಭಿರುಚಿಯನ್ನು ಅಧಪತನಕ್ಕೆ ಇಳಿತಾ ಇದೆ. ಆ ಹಿನ್ನೆಲೆ ಒಳಗೆ ಕೋವಿಡ್ ಪರಿಣಾಮದಿಂದ ಇದುವರೆಗೆ ಸೋಷಿಯಲ್ ಬೇಕು, ಬಟ್ ಹೀಗೆ ಇನ್ಮೇಲೆ ಹೀಗಾಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಈಗ ಮತ್ತೆ ಏನು ಚೇತರಿಸಿಕೊಂಡಿದ್ದೇವೆ ಅವೆಲ್ಲ, ಆ ಮನೋಸ್ಥಿತಿಯನ್ನು ಚೇತರಿಸಿಕೊಂಡಿದೆ, ಬದಲಾವಣೆ ಆಗುತ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ವಿದ್ಯಾರ್ಥಿ ಯಾವ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಂತ ಈ ಬರುವ ಅವಧಿಯೊಳಗೆ ನಾವು ಕಾರ್ಯಕ್ರಮ ರೂಪಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.